ದಯವಿಟ್ಟು SP ಮೇಡಮ್ನವರೇ, ನಿಮ್ಮಿಂದನೇ ನಮಗೆ ರಕ್ಷಣೆ ಸಿಗಬೇಕು. ನಮಗೆ ಆಗ್ತಾ ಇಲ್ಲ ತಡ್ಕೊಳಕ್ಕೆ. ತುಂಬಾ ಹಿಂಸೆ ಆಗ್ತಾ ಇದ್ದಾರೆ, ತುಂಬಾ ಕಿರುಕುಳ ಕೊಡ್ತಾ ಇದ್ದಾರೆ ನಮಗೆ. ಅವರು ದಯಿಂದ ಕಿರುಕುಳ ಕೊಡ್ತಾನೆ ಬಂದಿದ್ದಾರೆ. ಅವರು ಇವತ್ತೇ ಅಲ್ಲ ಮೇಡಮ್, ತುಂಬಾ ವರ್ಷದಿಂದ ನಮ್ಗೆ ಹಿಂಸೆ ಇಕ್ತಾನೆ ಇದ್ದಾರೆ ಮೇಡಮ್. ಆದ್ರೂ ನಾವು ತಲೆ ಬಗ್ಸ್ಕೊಂಡು ಹೋಗಿದ್ದೀವಿ. ಆದ್ರೂ ಇವಾಗ್ಲೂ ಕೊಡ್ತಾ ಇದ್ದಾರೆ ಮೇಡಮ್. ನಮ್ಗೆ ತಡ್ಕೊಳಕ್ ಆಗ್ದಿರಾ ನಾವು ಮೀಡಿಯಾದವ್ರಿಗೆ ಇನ್ಫಾರ್ಮ್ ಮಾಡಿದೀವಿ ಮೇಡಮ್. ಸ್ಟೇಷನ್ ಮುಂದ್ಗಡೆನೆ ಓಡಾಡ್ತಾ ಇದ್ದಾರೆ ಲಕ್ಷ್ಮೀಪತಿ ಅನ್ನೋರು. ಪೊಲೀಸ್ನವರು ಅರೆಸ್ಟ್ ಮಾಡ್ತಾ ಇಲ್ಲ ಅವ್ರನ್ನ. ವೀಕ್ಷಕರೇ, ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ. ಈ ದೇಶದಲ್ಲಿ ಪೊಲೀಸ್ ಠಾಣೆಗಳು ಇರೋದು ಯಾಕೆ? ಸಮಾಜದಲ್ಲಿ ಅನ್ಯಾಯಕ್ಕೆ ಒಳಗಾದ ಅಸಹಾಯಕರು, ಬಡವರು, ನಮಗೆ ಬೇರೆ ಯಾರೂ ದಿಕ್ಕಿಲ್ಲ ಅಂದಾಗ ಓಡಿ ಹೋಗಿ ಆಸರೆ ಪಡೆಯಲು ಇರೋದೇ ಈ ಪೊಲೀಸ್ ಠಾಣೆ ಅಲ್ವಾ? ಆದರೆ ಇವತ್ತು ಶ್ರೀಮಂತರು ಹಾಗೂ ಪ್ರಭಾವಿಗಳಿಗೆ ಪೊಲೀಸ್ ಠಾಣೆಯಲ್ಲಿ ರೆಡ್ ಕಾರ್ಪೆಟ್ ಸ್ವಾಗತ ಸಿಗುತ್ತದೆ. ಅದೇ ಒಬ್ಬ ಅಸಹಾಯಕ ಬಡವ ನ್ಯಾಯ ಕೇಳಿಕೊಂಡು ಹೋದರೆ ಆತನನ್ನೇ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಒಳಗೆ ಹಾಕಲಾಗುತ್ತದೆ. ಕೋಲಾರ ಜಿಲ್ಲೆಯ ವೇಮಗಲ್ ಪೊಲೀಸ್ ಠಾಣೆಯಲ್ಲಿ ನಾವು ಹೇಳ್ತಿರೋ ಈ ಘಟನೆ ಇದೆಯಲ್ಲ, ಇದು ಇಡೀ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ಕಪ್ಪು ಚುಕ್ಕೆ. ಇಲಾಖೆಯ ಇಂತಹ ವರ್ತನೆಯನ್ನ ಕಂಡಾಗ ಸಾಮಾನ್ಯ ಜನರಿಗೆ ನಾಳೆ ನಾವೇನಾದ್ರೂ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರೆ ನಮಗೂ ಇದೇ ಪರಿಸ್ಥಿತಿ ಬರುತ್ತಾ ಅನ್ನೋ ಭಯ ಶುರುವಾಗುತ್ತದೆ. ಸಾರ್ವಜನಿಕರು ಪೊಲೀಸ್ ವ್ಯವಸ್ಥೆಯ ಮೇಲೆಯೇ ಸಂಪೂರ್ಣವಾಗಿ ನಂಬಿಕೆ ಕಳೆದುಕೊಳ್ಳುವಂತೆ ಮಾಡಿದ್ದಾರೆ ಇಲ್ಲಿನ ಪೊಲೀಸರು. ವಿಷಯವನ್ನ ಎಳೆಯಾಗಿ ಹೇಳ್ತೀವಿ ಕೇಳಿ. ಕೋಲಾರ ತಾಲೂಕಿನ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಮಾಲಿಯಪ್ಪನಹಳ್ಳಿಯ ಗ್ರಾಮದಲ್ಲಿ KIDBಗೆ ಸೇರಿದ ಜಮೀನಿನ ಹಣಕ್ಕೆ ಕಣ್ಣು ಹಾಕಿದ್ದೇ ಈ ಪ್ರಭಾವಿ ಲಕ್ಷ್ಮೀಪತಿ ಮತ್ತು ಆತನ ಭೂಗಳ್ಳರ ಗ್ಯಾಂಗ್. ಬಡ ಒಂಟಿ ಮಹಿಳೆ ಮುನಿರತ್ನಮ್ಮ ಮತ್ತು ಅವರ 57 ವರ್ಷದ ವಯಸ್ಸಾದ ತಾಯಿ ತಮ್ಮ ಹಕ್ಕಿಗಾಗಿ ಕೇವಲ ಒಂದು ಅರ್ಜಿ ಹಾಕಿದ್ದೇ ಈ ಭೂಗಳ್ಳರ ಕೋಪಕ್ಕೆ ಕಾರಣವಾಯಿತು. ಜುಲೈ 7ರ ಮಧ್ಯರಾತ್ರಿ ಈ ಲಕ್ಷ್ಮೀಪತಿ ತನ್ನ ಕಡೆಯವರನ್ನೆಲ್ಲ ಕರೆದುಕೊಂಡು ಈ ಬಡವರ ಮನೆಗೆ ನುಗ್ಗಿದ್ದಾನೆ. ಆ ಹೆಣ್ಣು ಮಕ್ಕಳನ್ನ ಅತ್ಯಂತ ಕೆಟ್ಟದಾಗಿ ನಿಂದಿಸಿ ಅವರ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದಾನೆ. ಈ ವೇಳೆ ಜಗಳ ತಾರಕಕ್ಕೇರಿದಾಗ ಊರಿನ ಗ್ರಾಮಸ್ಥರು ಮಧ್ಯಪ್ರವೇಶಿಸಿ ಆ ಹೆಣ್ಣು ಮಕ್ಕಳನ್ನ ರಕ್ಷಿಸಿ ಜಗಳ ಬಿಡಿಸಿದ್ದಾರೆ. ಗಲಾಟೆಯ ಬಳಿಕ ಆ ಮಹಿಳೆಯರಿಗೆ ಗಾಯಗಳಾಗಿದ್ದವು. ಅದರಲ್ಲಿಯೂ ಆ 57 ವರ್ಷದ ವಯೋವೃದ್ಧೆ ತಾಯಿ ತೀವ್ರವಾಗಿ ಅಸ್ವಸ್ಥಗೊಂಡಿದ್ದರು. ಪ್ರಾಣಭಯದಿಂದ ತಕ್ಷಣವೇ ಅವರು ವೇಮಗಲ್ ಪೊಲೀಸ್ ಠಾಣೆಗೆ ಧಾವಿಸುತ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಕರ್ತವ್ಯದಲ್ಲಿದ್ದ ಪೊಲೀಸರು ಒಳ್ಳೆಯ ಉದ್ದೇಶದಿಂದಲೇ ನೋಡಿ, ಮೊದಲು ನೀವು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡ್ಕೊಳ್ಳಿ, ಬೆಳಗ್ಗೆ ಬಂದು ದೂರು ನೀಡಿ ಅಂತ ತಿಳಿಸಿ ಕಳಿಸ್ತಾರೆ. ಆದರೆ ಅಸಲಿ ಆಟ ಶುರುವಾಗಿದ್ದೇ ಆ ಬೆಳಗ್ಗೆಯಿಂದ. ಅಲ್ಲಿಂದ ಮುಂದೆ ಜರುಗಿದ್ದು ಮಾತ್ರ ಹಣ ಮತ್ತು ರಾಜಕೀಯ ಪ್ರಭಾವದ ನಗ್ನ ನರ್ತನ. ಮಾರನೇ ದಿನ ಬೆಳಗ್ಗೆ ಆಸ್ಪತ್ರೆಯಿಂದ ಬಂದ ಮೇಲೆಯೂ ಪೊಲೀಸರು ಬಡವರಿಂದ ದೂರು ಪಡೆಯದೆ ಗಂಟೆಗಟ್ಟಲೆ ಸತಾಯಿಸ್ತಾರೆ. ಕೊನೆಗೆ ಯಾವಾಗ ಈ ವಿಷಯ ಸಾರ್ವಜನಿಕವಾಗಿ ಮತ್ತು ಮಾಧ್ಯಮಗಳಲ್ಲಿ ದೊಡ್ಡದಾಗಿ ಬೆಳಕಿಗೆ ಬರುತ್ತದೋ ಆ ನಂತರವಷ್ಟೇ ಪೊಲೀಸರು FIR ದಾಖಲಿಸಿಕೊಳ್ಳುತ್ತಾರೆ. ಯಾಕೆಂದ್ರೆ ಈ ಲಕ್ಷ್ಮೀಪತಿ ಕಾಂಗ್ರೆಸ್ ಪಕ್ಷದ ಕೆಲವು ಪ್ರಭಾವಿ ಮುಖಂಡರು, ಸ್ಥಳೀಯ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರ ಹೆಸರನ್ನು ಹೇಳಿಕೊಂಡು ತನ್ನ ಹಣ ಮತ್ತು ರಾಜಕೀಯ ಪ್ರಭಾವ ಬಳಸಿ ಪೊಲೀಸರ ಮೇಲೆ ತೀವ್ರ ಪ್ರೆಷರ್ ಹಾಕಿದ್ದಾನೆ. ಆ ಒತ್ತಡಕ್ಕೋ ಅಥವಾ ಕಾಸಿನ ಚೀಲಕ್ಕೋ ಮಣಿದ ವೇಮಗಲ್ ಪೊಲೀಸರು ಯಾರ ಪರ ನಿಲ್ಲಬೇಕಿತ್ತೋ, ಯಾರಿಗೆ ನ್ಯಾಯ ಕೊಡಿಸಬೇಕಿತ್ತೋ ಆ ನೊಂದ ಬಡ ಹೆಣ್ಣು ಮಕ್ಕಳನ್ನೇ ಇವತ್ತು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಅವರ ಮೇಲೆಯೇ FIR ದಾಖಲಿಸಿದ್ದಾರೆ. ವೇಮಗಲ್ ಪೊಲೀಸರು ಹಾಕಿರುವುದು 100ಕ್ಕೆ 100 ಸುಳ್ಳು FIR. ಇದಕ್ಕೆ ನಮ್ಮ ಬಳಿ 3 ಬಲವಾದ ಸಾಕ್ಷ್ಯಗಳಿವೆ. ನಾವಿಲ್ಲಿ ಸಾಕ್ಷ್ಯ ಸಮೇತ ನಿರೂಪಿಸುತ್ತೇವೆ. ಕಣ್ಣು ಬಿಟ್ಟು ನೋಡಿ ಪೊಲೀಸರೇ. ಮೊದಲನೇ ಸಾಕ್ಷಿ. ಪೊಲೀಸರೇ, ನಿಮ್ಮ FIRನಲ್ಲಿ ಬರೆದಿದ್ದೀರಾ 57 ವರ್ಷದ ವೃದ್ಧೆ ವೆಂಕಟಲಕ್ಷ್ಮಮ್ಮ ಬೃಹತ್ ಗಾತ್ರದ ಲಕ್ಷ್ಮೀಪತಿಯನ್ನ ನೆಲಕ್ಕೆ ತಳ್ಳಿ ಕಾಲಿನಿಂದ ಒದ್ದು ಹಲ್ಲೆ ಮಾಡಿದಲಂತೆ. ವೇಮಗಲ್ ಪೊಲೀಸರೇ, ನಿಮ್ಮ ತರ್ಕ ಬುದ್ಧಿ ಎಲ್ಲಿ ಹೋಗಿತ್ತು? ಒಬ್ಬ ಮುದಿ ತಾಯಿ ತನಗಿಂತ 3 ಪಟ್ಟು ಬಲಿಷ್ಠವಾಗಿರುವ ಲಕ್ಷ್ಮೀಪತಿಯನ್ನ ನೆಲಕ್ಕೆ ತಳ್ಳಿ ನೆಲಕ್ಕುರುಳಿಸಿ ಒದ್ದಲು ಅಂದರೆ ಅದನ್ನ ನಿಮ್ಮ ಇಲಾಖೆ ನಂಬಿದೆ. ಎರಡನೇ ಸಾಕ್ಷಿ. ಲಕ್ಷ್ಮೀಪತಿ ತನ್ನ FIRನಲ್ಲಿ ನಾನು ಜಗಳ ಬಿಡಿಸಲು ಹೋದಾಗ ನನ್ನ ಮೇಲೆ ಹಲ್ಲೆ ಮಾಡಿದರು ಎಂದು ಸುಳ್ಳು ಹೇಳಿದ್ದಾನೆ. ಆದರೆ ಜಗಳ ಬಿಡಿಸಲು ಹೋದ ವ್ಯಕ್ತಿ ಈ ರೀತಿ ಮಾತನಾಡುತ್ತಾನ ಪೊಲೀಸರು.
ಅಸಲಿ ಸತ್ಯ ಏನಂದ್ರೆ ಹಲ್ಲೆ ಮಾಡಲು ಬಂದಾಗ ಆ ಹೆಣ್ಣು ಮಕ್ಕಳು ಪ್ರಾಣ ಭಯದಿಂದ ಜಗಳ ಬೇಡ, ಪೊಲೀಸರ ಹತ್ತಿರ ಹೋಗೋಣ ಬಾ ಎಂದು ಸ್ಟೇಷನ್ಗೆ ಕರೆಯುತ್ತಾ ಸುಮ್ಮನಾಗಿದ್ದಾರೆ. ಆದ್ರೆ ಈ ಲಕ್ಷ್ಮೀಪತಿ ಆರಂಭದಲ್ಲೇ ಆ ಹೆಣ್ಣು ಮಕ್ಕಳನ್ನ ಇಡೀ ಸಮಾಜ ತಲೆ ತಗ್ಗಿಸುವಂತೆ ಅತ್ಯಂತ ಕೀಳು ಮಟ್ಟದ ಕೆಟ್ಟ ಅಸಭ್ಯ ಪದಗಳನ್ನ ಬಳಸಿ ನಿಂದಿಸಿದ್ದಾನೆ. ಆತ ಆಡಿದ ಆ ಕಟುಕತನದ ಗಲೀಜು ಮಾತುಗಳು ಎಲ್ಲರಿಗೂ ಗೊತ್ತಿದೆ. ಕೇಳಿದ್ರಲ್ಲ ಪೊಲೀಸರೇ, ಜಗಳ ಬಿಡಿಸಲು ಹೋದ ಯೋಗ್ಯನ ಬಾಯಲ್ಲಿ ಇಂತಹ ಕೀಳು ಪದಗಳು ಬರುತ್ತವೆಯೇ? ಇವನೇ ಬಂದು ಹಲ್ಲೆ ಮಾಡಿದ್ದಾನೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೇ ಪೊಲೀಸರೇ? ಮೂರನೆಯ ಸಾಕ್ಷಿ. ದೂರು ಕೊಟ್ಟ ಬಡ ಕುಟುಂಬದ ಹೆಣ್ಣು ಮಗಳು ಮತ್ತು ಆಕೆಯ ವೃದ್ಧ ತಾಯಿ ಏಟು ತಿಂದು ಆಸ್ಪತ್ರೆಯಲ್ಲಿ ನರಳುತ್ತಿರುವುದು ಪೊಲೀಸರಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೂ ಪೊಲೀಸರು ಲಕ್ಷ್ಮೀಪತಿಯನ್ನು ಬಚಾವ್ ಮಾಡಲು ಮತ್ತು ಇವರ ಕೇಸ್ ವಾಪಸ್ ಪಡೆಯುವಂತೆ ಹೆದರಿಸಲು ಕೌಂಟರ್ ಕೇಸ್ ಎಂಬ ಕಪಟ ತಂತ್ರಗಾರಿಕೆಯನ್ನು ಬಳಸಿದರು. ಇದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ. ದಿನಾಂಕ 8 ಜುಲೈ ಬೆಳಿಗ್ಗೆ 9 ಗಂಟೆಗೆ ಲಕ್ಷ್ಮೀಪತಿ ಕೊಟ್ಟ ಸುಳ್ಳು ಎಫ್ಐಆರ್ ಅನ್ನು ಮೊದಲು ದಾಖಲಿಸಿಕೊಳ್ಳುತ್ತಾರೆ. ಅದಾದ ಕೇವಲ ಅರ್ಧ ಗಂಟೆ ತಡವಾಗಿ ಅಂದ್ರೆ ಬೆಳಿಗ್ಗೆ 9ವರೆಗೆ ಅಸಲಿ ಸಂತ್ರಸ್ತೆ ಮುನಿರತ್ನಮ್ಮ ಅವರ ದೂರಿನ ಎಫ್ಐಆರ್ ಅನ್ನು ದಾಖಲಿಸಿಕೊಳ್ಳುತ್ತಾರೆ. ಅಂದ್ರೆ ಕೋರ್ಟ್ ಮತ್ತು ತನಿಖಾಧಿಕಾರಿಗಳ ಮುಂದೆ ಲಕ್ಷ್ಮೀಪತಿಯೇ ಮೊದಲ ದೂರುದಾರ ಎಂದು ಬಿಂಬಿಸಿ ಬಡ ಕುಟುಂಬದ ಬಾಯಿ ಮುಚ್ಚಿಸಲು ಹೆಣೆದ ವ್ಯವಸ್ಥಿತ ಸಂಚು ಇದಲ್ಲವೇ ಪೊಲೀಸರೇ? ಇದನ್ನು ನಾವು ವೇಮಗಲ್ ಪೊಲೀಸ್ ಇಲಾಖೆಗೆ ಪ್ರಶ್ನೆ ಮಾಡ್ತಾ ಇದ್ದೇವೆ. ಸಾಧ್ಯವಾದರೆ ಉತ್ತರಿಸಿ, ನಿಮ್ಮಿಂದ ತಪ್ಪಾಗಿದ್ದರೆ ತಿದ್ದಿ, ಈಗಲಾದರೂ ಆ ಒಂಟಿ ಮಹಿಳೆ ಹಾಗೂ ವೃದ್ಧ ತಾಯಿಗೆ ನ್ಯಾಯ ಒದಗಿಸುವ ಕಾರ್ಯ ಮಾಡಿ. ವಿಪರ್ಯಾಸ ನೋಡಿ, ಹಲ್ಲೆಕೋರ ಲಕ್ಷ್ಮೀಪತಿ ವೇಮಗಲ್ ಪೊಲೀಸ್ ಠಾಣೆಯ ಮುಂದೆ ರಾಜಾರೋಷವಾಗಿ ಅಡ್ಡಾಡುತ್ತಿದ್ದಾನೆ. ಆದರೆ ಪೊಲೀಸರು ಆತನನ್ನು ಬಂಧಿಸುವ ಸೌಜನ್ಯವನ್ನೂ ತೋರಿಲ್ಲ. ಮತ್ತೊಂದೆಡೆ ನ್ಯಾಯ ಕೇಳಲು ಹೋದ ಆ ಅಸಹಾಯಕ ಒಂಟಿ ಮಹಿಳೆ ಮತ್ತು ವಯಸ್ಸಾದ ತಾಯಿ ತಾವು ಮಾಡದ ತಪ್ಪಿಗೆ ಪೊಲೀಸರು ಹಾಕಿದ ಸುಳ್ಳು ಎಫ್ಐಆರ್ನಿಂದ ಬಚಾವ್ ಆಗಲು ಕೋರ್ಟ್ ಮತ್ತು ಲಾಯರ್ ಅಂತ ಅಲೆಯುತ್ತಿದ್ದಾರೆ. ಮತ್ತೆ ಈಗ ಎಸ್ಪಿ ಕಚೇರಿ ಹತ್ರ ಏನು ಬಂದಿರತ್ತೀವ? ನಮಗೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ವಿ. ನಮಗೆ ಲಕ್ಷ್ಮೀಪತಿ ಅನ್ನೋರು ಆಂಜಿನಪ್ಪ ಮಕ್ಕಳು ನಮಗೆ ಹೊಡೆದು ಅರ್ಧ ರಾತ್ರಿನಲ್ಲಿ ಹೊಡೆದು ಆಚೆಗೆ ಹಾಕಿದ್ರು. ನಾವು ತಪ್ಪಿಸ್ಕೊಂಡು ಆಚೆ ಬಂದ್ವಿ. ಅಲ್ಲಿ ಬಂದು ಹೊಡೆದ್ರು, ಧಾರಣೆ ಮಾಡಿದ್ರು. ನಾವು ತಪ್ಪಿಸ್ಕೊಂಡು ಸ್ಟೇಷನ್ಗೆ ಬಂದ್ರಿ. ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಮಾಡೋಕ್ಕೆ ಹೋಗಿದ್ವಿ. ಕಂಪ್ಲೇಂಟ್ ತೊಗೊಳ್ಲಿಲ್ಲ. ಫಸ್ಟು ನಿಮ್ಮ ಅಮ್ಮನೇ ನಿಮ್ಮ ತಾಯಿನ ಅಡ್ಮಿಟ್ ಮಾಡೋಗಮ್ಮ, ಆಮೇಲೆ ಬಂದು ಕಂಪ್ಲೇಂಟ್ ಮಾಡಿಯ ಬೆಳಗ್ಗೆಗೆ, ಇಷ್ಟೊತ್ತು ರಾತ್ರಿಯಲ್ಲಿ ಬೇಡ, ಫಸ್ಟು ಅವ್ರು ಸೀರಿಯಸ್ ಆಗಿದ್ದಾರೆ, ಫಸ್ಟ್ ಅಡ್ಮಿಟ್ ಮಾಡೋಗಿ ಅಂದರು. ಆಮೇಲೆ ನೈಟು ನಾನು 12 ಗಂಟೆಯಲ್ಲಿ ಹಾಸ್ಪಿಟ್ಲಿಗೆ ಹೋಗಿ SNR ಅಡ್ಮಿಟ್ ಮಾಡಿದೆ. ಬೆಳಗ್ಗೆ ಬಂದು ನಾನು ಕಂಪ್ಲೇಂಟ್ ಮಾಡಿದೆ ಎಫ್ಐಆರು. ಆ ಎಫ್ಐಆರ್ ಪ್ರಕಾರ ಪೊಲೀಸವರು ಏನೂ ಕ್ರಮ ತಗೊಳ್ಲಿಲ್ಲ. ಅವ್ರನ್ನ ಅರೆಸ್ಟು ಮಾಡಲಿಲ್ಲ. ಲಕ್ಷ್ಮೀಪತಿ ಅನ್ನೋವ್ರನ್ನ ಆಂಜಿನಪ್ಪನ ಮಕ್ಕಳನ್ನೂ ಇದು ಮಾಡಿಲ್ಲ. ಕೇಳಿದ್ರೆ ಹೋಗಿ ಪೊಲೀಸ್ನವರು ನಿಮ್ಮ ಮೇಲೆ FIR ಆಗೈತೆ, ಅವ್ರ ಮೇಲೆ FIR ಆಗೈತೆ, ನಿಮ್ಮನ್ನು ಅರೆಸ್ಟ್ ಮಾಡಬೇಕು, ಅವ್ರನ್ನೂ ಅರೆಸ್ಟ್ ಮಾಡಬೇಕಮ್ಮ, ನೀವೇನೇ ಇದ್ರೂ ಕೋರ್ಟಲ್ಲಿ ಇದು ಮಾಡ್ಕೊಳ್ರಿ. ಅದಕ್ಕೆ ನಾವು SP ಹತ್ರ ಬಂದಿದ್ದೀರಿ, ನಮ್ಗೆ ರಕ್ಷಣೆ ಬೇಕು, ಪ್ರಾಣ ಹಿಂಸೆ ಇಕ್ತಾವ್ರೆ ನಮಗೆ, ನಾವು ಊರಲ್ಲಿಲ್ಲ, ಇವಾಗ SNR ಹಾಸ್ಪಿಟ್ಲಲ್ಲೇ ಇದ್ದೀರಿ, ನಮ್ಗೆ ಊರಲ್ಲಿ ಹೋಗಕ್ಕೆ ಭಯ, ನಮ್ಮನ್ನು ಮಚ್ಚುಗಳು ದೊಣ್ಣೆಗಳು ಎತ್ಕೊಂಡು ಸಾಯ್ಸಕ್ಕೆ ಬರ್ತಾರೆ, ನಾವು ಯಾವ ಥರ ನಾವು ಊರೊಳಗೆ ಹೋಗಕ್ಕಾಗುತ್ತೆ, ನಮ್ಗೆ ಹೋಗಕ್ಕೆ ಭಯ. ಪೊಲೀಸ್ನವರು ಈ ಥರ ಹೇಳ್ತಾ ಇದ್ದಾರೆ, ನಮ್ಮನ್ನು ಬೆದರಿಸಿ ಕಳಿಸ್ತಾ ಇದ್ದಾರೆ, ಯಾವುದೇ ಕ್ರಮ ತಗೊಂಡು ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ. ಲಕ್ಷ್ಮೀಪತಿ ಅವ್ರನ್ನ SP ಮೇಡಮ್ನವರೇ ದಯವಿಟ್ಟು ಅವ್ರು ಸ್ಟೇಷನ್ ಮುಂದ್ಗಡೆನೆ ಓಡಾಡ್ತಾ ಇದ್ರು, ಅವರು ಅರೆಸ್ಟ್ ಮಾಡ್ತಾ ಇಲ್ಲ ಅವ್ರನ್ನ, ನಮಗೆ ರಕ್ಷಣೆ ಸಿಗ್ತಾ ಇಲ್ಲ, ನೀವೇ ರಕ್ಷಣೆ ಕೊಡಬೇಕು, ನಮ್ಗೆ ಯಾರೂ ದಿಕ್ಕಿಲ್ಲ, ನಾವು ಹೆಣ್ಣಿಂಗ್ಸರು, ನಮಗೆ ಭಯ ಹೋಗಕ್ಕ, ಹೋದ್ರೆ ನಮ್ಮನ್ನು ಹೊಡಿತಾರೆ, ನಮಗೆ ಪ್ರಾಣ ಭಯ, ಪ್ರಾಣ ಹಿಂಸೆ, ಮುಚ್ಚು ದೊಣ್ಣೆ ಎತ್ಕೊಂಬತ್ತಾರೆ ಹೊಡಿಯಕ್ಕ, ನಮಗೆ ಭಯ. ಆದರೆ ಹಾಸ್ಪಿಟ್ಲಲ್ಲಿ SNR ಇದ್ದೀರಿ, ನಮ್ಮಮ್ಮಗೆ ಎದ್ದೇಳೋಕ್ಕಾಗ್ತಾ ಇಲ್ಲ, ಹಂಗೆ ಆ ಥರ ಹೊಡೆದಿದ್ದಾರೆ, ನಾನು ಅಡ್ಡ ಹೋಗಿದ್ದಕ್ಕೆ ನನ್ನೂ ಹೊಡೆದ್ರು ಎಲ್ಲ ಅಂತ ಇದ್ದಾರೆ ಮೇಡಮ್, ಕೆಟ್ಟ ಮಾತುಗಳೆಲ್ಲ ಅಂತ ಇದ್ದಾರೆ ಮೇಡಮ್. ನಾವು ಆಗ್ತಾ ಇಲ್ಲ ತಡ್ಕೊಳಕ್ಕ, ನಾವು ಹೋಗೋಕ್ಕಾಗ್ತಾ ಇಲ್ಲ ಊರೊಳಗಡೆ, ನಮ್ಗೆ ಈ ಥರ ಹಿಂಸೆ ಇಕ್ತಾ ಇದ್ದಾರೆ. ದಯವಿಟ್ಟು SP ಮೇಡಮ್ನವರೇ ನಿಮ್ಮಿಂದನೇ ನಮಗೆ ರಕ್ಷಣೆ ಸಿಗಬೇಕು, ನಮಗೆ ಆಗ್ತಾ ಇಲ್ಲ ತಡ್ಕೊಳಕ್ಕೆ, ತುಂಬ ಹಿಂಸೆ ಇಕ್ತಾ ಇದ್ದಾರೆ, ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ ನಮಗೆ. ಅವರು ಹಿಂದೆಯಿಂದ ಕಿರುಕುಳ ಕೊಡ್ತಾನೆ ಬಂದಿದ್ದಾರೆ ಅವರು, ಇವತ್ತೇ ಅಲ್ಲ ಮೇಡಮ್, ತುಂಬ ವರ್ಷದಿಂದ ನಮ್ಗೆ ಹಿಂಸೆ ಇಕ್ತಾನೆ ಇದ್ದಾರೆ ಮೇಡಮ್. ಆದರೂ ನಾವು ತಲೆ ಬಗ್ಸ್ಕೊಂಡು ಹೋಗಿದ್ದೀವಿ,
ಆದರೂ ಇವಾಗಲೂ ಕೊಡ್ತಾ ಇದ್ದಾರೆ ಮೇಡಮ್. ನಮಗೆ ತಡ್ಕೊಳಕ್ಕಾಗ್ದಿರ ನಾವು ಮೀಡಿಯಾದವ್ರಿಗೆ ಇನ್ಫಾರ್ಮ್ ಮಾಡಿದ್ದೀವಿ ಮೇಡಮ್. ಹೊಟ್ಟೆಗಿಲ್ಲದಿದ್ದರೂ ಸಾಲ ಸೋಲ ಮಾಡಿ ಜಾಮೀನಿಗಾಗಿ ಒದ್ದಾಡ್ತಿದ್ದಾರೆ. ದಿನವಿಡೀ ಬೆವರು ಸುರಿಸಿ ಕಷ್ಟಪಟ್ಟು ದುಡಿದ ಆ ಬಡವರ ಕೂಲಿ ಹಣವೆಲ್ಲ ಇವತ್ತು ಕಾಕಿ ಮತ್ತು ರಾಜಕಾರಣಿಗಳ ಈ ಕಪಟ ಎಫ್ಐಆರ್ ಬರೆಸಲು ಲಾಯರ್ ಫೀಸ್ ಕಟ್ಟಲು ಬಲಿಯಾಗಿದೆ. ನಾವು ವೇಮಗಲ್ ಪೊಲೀಸರನ್ನು ಕೇವಲ ಮಾನವೀಯತೆಯ ದೃಷ್ಟಿಯಿಂದ ಕೇಳ್ತಾ ಇದ್ದೇವೆ. ಆ ಮುಗ್ಧ ಒಂಟಿ ತಾಯಿಯ ಕಣ್ಣೀರು ನಿಮ್ಗೆ ಕಾಣುತ್ತಿಲ್ವಾ ಪೊಲೀಸರೇ? ನಿಮ್ಮ ಮನೆಯಲ್ಲೂ ತಾಯಿ ತಂಗಿ ಇಲ್ವಾ? ವೇಮಗಲ್ ಪೊಲೀಸರ ಈ ನಡೆ ಇದೆಯಲ್ಲ, ಇದು ಕೇವಲ ಕೋಲಾರ ಜಿಲ್ಲಾ ಪೊಲೀಸ್ ಅಷ್ಟೇ ಅಲ್ಲ, ಇಡೀ ಪೊಲೀಸ್ ಇಲಾಖೆಗೆ ಮಾಧ್ಯಮಗಳ ಮುಂದೆ ನಿಂತು ಉದ್ದುದ್ದ ಭಾಷಣ ಬಿಗಿಯುವ ಮಾನ್ಯ ಗೃಹ ಮಂತ್ರಿಗಳಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಾಗೂ ನಿಮ್ಮ ಇಡೀ ಕಾಂಗ್ರೆಸ್ ಆಡಳಿತಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಕೋಲಾರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಂದರೆ ಎಸ್ಪಿ ಅವರು ಕೂಡ ಒಬ್ಬ ಹೆಣ್ಣು ಮಗಳು. ಮಾನ್ಯ ಎಸ್ಪಿ ಅವರೇ, ಇಬ್ಬರು ಒಂಟಿ ಹೆಣ್ಣು ಮಕ್ಕಳ ಮೇಲೆ ಇಷ್ಟೊಂದು ದೌರ್ಜನ್ಯ ನಡೆದಿದ್ದರೂ ಪೊಲೀಸರು ಅವರ ಮೇಲೆಯೇ ಸುಳ್ಳು ಕೇಸ್ ಹಾಕಿದ್ದರು. ನೀವು ಇದಕ್ಕೆ ಹೇಗೆ ಸಮಜಾಯಿಷಿ ನೀಡುತ್ತೀರಿ? ಹೆಣ್ಣು ಮಕ್ಕಳ ರಕ್ಷಣೆಗೆ ನಿಲ್ಲಬೇಕಾದ ನಿಮ್ಮದೇ ಪೊಲೀಸರ ಈ ನಡೆಯ ಬಗ್ಗೆ ನೀವು ತಗೊಳ್ಳೋ ಕ್ರಮ ಏನು? ಈಗಲಾದರೂ ತಪ್ಪು ಸರಿಪಡಿಸಿ ಸತ್ಯಾಸತ್ಯತೆ ಪರಿಶೀಲಿಸಿ ಇದರಲ್ಲಿ ಭಾಗಿಯಾದ ವೇಮಗಲ್ ಪೊಲೀಸರನ್ನು ಅಮಾನತು ಮಾಡಿ ನಿಮ್ಮ ಇಲಾಖೆಯ ಮಾನ ಉಳಿಸಿಕೊಳ್ಳೋ ಪ್ರಯತ್ನ ಮಾಡ್ತೀರಾ? ಹೌದು, ಇವತ್ತು ದುಡ್ಡಿದ್ದವರಿಗೆ ಅಧಿಕಾರದ ಬೆಂಬಲವಿರಬಹುದು, ಪೊಲೀಸರು ಕಣ್ಣು ಮುಚ್ಚಿ ಕುಳಿತಿರಬಹುದು. ಆದ್ರೆ ನೊಂದ ಬಡವರ ಕಣ್ಣೀರು ಒರೆಸಲು ಕ್ರಾಂತಿ ಟಿವಿ ಸದಾ ಸಿದ್ಧವಾಗಿರ್ತದೆ. ಈ ಬಡ ಕುಟುಂಬಕ್ಕೆ ಸಂಪೂರ್ಣ ನ್ಯಾಯ ಸಿಗುವವರೆಗೂ ಕ್ರಾಂತಿ ಟಿವಿ ಅವರ ಧ್ವನಿಯಾಗಿ ಹೋರಾಡುತ್ತಲೇ ಇರುತ್ತದೆ. ಇದೇ ಈ ಕ್ಷಣದ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಸದಾ ವೀಕ್ಷಿಸಿ ಕ್ರಾಂತಿ ಟಿವಿ ಕನ್ನಡ. ಸ್ಪೆಷಲ್ ಡೆಸ್ಕ್ ಶಂಕರ್ ಕ್ರಾಂತಿ ಜೊತೆ ಶಿವು ಮಾಲಿಯಪ್ಪನಹಳ್ಳಿ, ಕ್ರಾಂತಿ ಟಿವಿ ಕೋಲಾರ.